ನಾನು ಇಲ್ಲಿ ಮಾತಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡುವಂತಹ ಗಂಡಂದರು ಯಾವ ಥರ ಎಲ್ಲ ಹೆಣ್ಮಕ್ಳಿಗೆ ಮಾನಸಿಕ ಹಿಂಸೆ ಕೊಡ್ತಾರೋ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು, ನಾವೇನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತೀನಿ. ಏನಪ್ಪ ಅಂತಂದರೆ, ಎಲ್ಲ ಗಂಡು ಮಕ್ಕಳು ಒಂದೇ ಥರ ಇರಲ್ಲ. ಕೆಲವೊಬ್ಬರಿಗೆ ತುಂಬ ಅಹಂ ಇರುತ್ತೆ. ಹೆಣ್ಮಕ್ಳು ಎಷ್ಟೇ ಒಳ್ಳೆಯವರಾಗಿದ್ರೂ ಅವ್ರನ್ನ ದಂಡಿಸೋದು, ಅವ್ರಿಗೆ ಬೈಯೋದು, ಹೊಡಿಯೋದು, ಅವ್ರಿಗೆ ಹಿಂಸೆ ಕೊಡೋದು ಇವೆಲ್ಲ ಮಾಡ್ತಿರ್ತಾರೆ. ಇಂಥವ್ರನ್ನ ನಾವು ಯಾವ ರೀತಿ ನಾವು ಕಂಟ್ರೋಲಿಗೆ ಇಟ್ಕೋಬೇಕಪ್ಪ ಅಂತಂದರೆ, ನಾನು ಹೇಳ್ತಾ ಇರೋವಂಥದ್ದು ಧರ್ಮ ಮಾರ್ಗದ ಒಂದು ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಂಡು ಮಕ್ಕಳ ಅಹಮ್ಮನ್ನು ಹೆಂಗೆ ಅಡಗಿಸಿ ನಾವು ನೆಮ್ಮದಿಯಿಂದ ಇರಬೇಕಪ್ಪ ಅಂತಂದರೆ, ಒಂದೇ ಒಂದು ಮಂತ್ರ. ಅದು ಯಾವುದಪ್ಪ ಅಂತಂದರೆ, ಇದನ್ನು ನಂಬಿಕೆ ಮತ್ತು ಶ್ರದ್ಧೆಯನ್ನಿಟ್ಟು ಮಾಡಬೇಕಾಗುತ್ತೆ. ನೀವು ಸೋಮವಾರ ಸ್ಟಾರ್ಟ್ ಮಾಡಿದರೆ 7 ಡೇಸ್ ಇದನ್ನು ಸಂಜೆ ವೇಳೆ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತಂದರೆ, 108 ಬಾರಿ ಶಾಂತಂ ಪಾಪಂ ಅಂತಂದೇಳಿ ಹೇಳ್ತಾ ಹೋದರೆ 108 ಬಾರಿ ದಿನಕ್ಕೆ ಇದರ ಪರಿಣಾಮ ನೀವು 8 ದಿನದೊಳಗೆ ಕಾಣ್ತೀರ ವೀಕ್ಷಕರೇ. ಇದನ್ನೊಮ್ಮೆ ಟ್ರೈ ಮಾಡಿ. ಯಾರಿಗೆ ನೋವಿದೆ ಜೀವನದಲ್ಲಿ, ಯಾರಿಗೆ ತುಂಬ ಹಿಂಸೆ ಇದೆ ಅವರು ಮಾತ್ರ ಇದನ್ನು ಟ್ರೈ ಮಾಡ್ಬೋದು.